12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣ ಅವರು ಸ್ಥಾಪಿಸಿದ ಚಿಂತನೆಗಳು ಇಂದಿನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಪಾಯವಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಬಸವೇಶ್ವರ ಸೇವಾ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬಸವಣ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಸವ ಕಲ್ಯಾಣದ ಅನುಭವ ಮಂಟಪವು ಇಂದಿನ ಸಂಸತ್ತಿನ ಮಾದರಿಯಾಗಿದ್ದು, ಬಸವಣ್ಣನವರ ಚಿಂತನೆಗಳು ಕಾಲಾತೀತವಾಗಿ ಎಂದು ಅಭಿಪ್ರಾಯಪಟ್ಟರು. ಅವರು ಇನ್ನು ಮಾತನಾಡಿ, ಸರಳ ಭಾಷೆಯ ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಜಾಗೃತಿ ಮೂಡಿಸಿದ ಬಸವಣ್ಣ ಹಾಗೂ ಸಂವಿಧಾನದ ಮೂಲಕ ದೇಶಕ್ಕೆ ಶಕ್ತಿ ನೀಡಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿದರು. ನಮ್ಮ ಭಾರತದ ಒಂದು ಇತಿಹಾಸವನ್ನು ನೋಡಿದಾಗ 12ನೇ ಶತಮಾನದಲ್ಲಿ ಇವತ್ತು ಬಸವಣ್ಣನವರು ಈ ದೇಶಕ್ಕಾಗಿ ಅವರ ಒಂದು ಹೋರಾಟಗಳನ್ನ ನಾವು ಅಧ್ಯಯನ ಮಾಡಿದಾಗ ಇವತ್ತು ಜಗತ್ತಿನ ಗುರು ಅಂತ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಬಸವಣ್ಣನವರ ಒಂದು ಹೆಸರನ್ನ ಇವತ್ತು ಕೊಂಡಾಡ್ತಾರೆ. ನಾವು ಪ್ರತಿಯೊಬ್ಬರು ಈ ದೇಶಕ್ಕಾಗಿ ಹೋರಾಟಗಳನ್ನ ಮಾಡಿರ್ತಕ್ಕಂಥವ್ರು, ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು, ಈ ಎಲ್ಲ ಮಹನೀಯರನ್ನ ನಾವು ಸ್ಮರಿಸಬೇಕಾಗ್ತದೆ. ಮುಖ್ಯವಾಗಿ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಈ ಎಲ್ಲ ಮಹನೀಯರ ಆದರ್ಶಗಳನ್ನ ಅಳವಡಿಸಿಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ದೇಶ ಈ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಸವಣ್ಣನವರು ಕಾಯಕವೇ ಕೈಲಾಸ ಅವರ ಒಂದು ವಚನಗಳನ್ನ ಇವತ್ತು ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಇವತ್ತು ಅವರ ಒಂದು ವಚನಗಳನ್ನ ಓದಂಥ ಸಂದರ್ಭದಲ್ಲಿ ನಾವು ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬಹುದಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸ್ವಾಭಿಮಾನ ಮತದಾರರು ಇವತ್ತು ನಮ್ಮ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಏನಿವತ್ತು ಬಸವಣ್ಣವರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇನ್ನೂ ಹಲವಾರು ಮಹನೀಯರು ಆದರ್ಶಗಳು ನಾವು ಅಳವಡಿಸಿಕೊಂಡು ಎಲ್ಲ ಸಮುದಾಯದ ಪರವಾಗಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದೆ ಇವತ್ತು ನಮ್ಮ ಕ್ಷೇತ್ರ ಒಳ್ಳೆಯದಾಗ್ತಕ್ಕಂಥ ಅವೆಲ್ಲರೂ ಆಶೀರ್ವಾದದಿಂದ ಕ್ಷೇತ್ರ ಒಳ್ಳೆಯದಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡಿ ಪ್ರಧಾನ ಭಾಷಣಕಾರರಾದ ಸಿಂಚನಾ ಸಿ. ಶೇಖರ್ ಜಾತಿ ಮತ್ತು ಲಿಂಗಭೇದಕ್ಕೆ ವಿರೋಧವಾಗಿ ಬಸವಣ್ಣ ಹೋರಾಟ ನಡೆಸಿ ಅನುಭವ ಮಂಟಪದ ಮೂಲಕ ಚರ್ಚೆ ಸಂಸ್ಕೃತಿಗೆ ನಾಂದಿ ಆಡಿದರು ಎಂದು ಹೇಳಿದರು. ಈ ಜನರೇಷನ್ ಅಲ್ಲಿ ಎಷ್ಟು ಹೋರಾಟಗಳು ನಡೀತಾ ಇದೆ, ಇದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಅಥವಾ ಫೆಮಿನಿಸಂ ಬಗ್ಗೆ ಅಥವಾ ಎಷ್ಟೋ ಜನದ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ, ಅನ್ಇಕ್ವಾಲಿಟಿ ಬಗ್ಗೆ ಒಂದು ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅವೆಲ್ಲದಕ್ಕೂ ಬಸವಣ್ಣ ಅವರವರು ಹಾಕಿದ ಒಂದು ಬೀಜ 12ನೇ ಶತಮಾನದಲ್ಲಿ ಆ ಬೀಜ ಮರವಾಗಿ ಬೆಳೆದಿದೆ ಅನ್ನೋಕ್ಕೆ ನನ್ನ ನಾಚಿಕೆ ಇಲ್ಲ. ಮತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ಇದು 12ನೇ ಶತಮಾನ ಈಗಿನ ವಿಜಯಪುರ ಎಂಬುವ ಜಿಲ್ಲೆಯ ತಾಲೂಕಿನ ಬಸವನ ಬಾಗೇವಾಡಿ ಜಿಲ್ಲೆಯಲ್ಲಿ ಹುಟ್ಟಿದ್ರು. ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇನ್ನು ಅವರು 8ನೇ ವಯಸ್ಸಿನಲ್ಲಿದ್ದಾಗ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಉಪನಯನ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಅವರಿಗೆ ಜನವಾರ ಹಾಕುವ ಒಂದು ಕಾರ್ಯಕ್ರಮ ಅದಾಗಿರುತ್ತೆ. ಆದ್ರೆ ಬಸವಣ್ಣನವರು ಹೇಗೆ ಅಂದ್ರೆ ಅದನ್ನ ವಿರುದ್ಧ ಮಾಡ್ತಾರೆ. ಇಲ್ಲ, ನಾನು ಅದನ್ನ ಹಾಕಲ್ಲ ಅಂತ. ಅವ್ರ ಅಪ್ಪ ಅಮ್ಮ ಹೋಗಿ ಯಾಕೆ ಹಾಕಲ್ಲ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವ್ರಂತಾರೆ, ನನ್ನಿಂದ ದೊಡ್ಡವಳು ನನ್ನ ಅಕ್ಕ, ಅವಳಿಗೆ ಹಾಕಿದ್ರೆ ಮಾತ್ರ ನಾನು ಇದನ್ನ ಹಾಕ್ಸ್ಕೊಳ್ತೀನಿ ಅಂತಾರೆ. ಅವ್ರ ಅಪ್ಪ ಅಮ್ಮ ಅನೇಕ ಪ್ರಯತ್ನ ಪಡ್ತಾರೆ, ಇಲ್ಲ ಮಗು, ಇದು ಬರೀ ಗಂಡಸರಿಗೆ ಹಾಕೋದು, ಅಕ್ಕನಿಗೆ ಹಾಕಕ್ಕಾಗಲ್ಲ ಅಂದ್ರೆ ಅವ್ರು ಕೇಳೋಲ್ಲ. ಕೊನೆಗೂ ಅವ್ರು ಅಂತಾರೆ, ನನ್ನ ಅಕ್ಕನಿಗಿಲ್ಲದ ಅಂದ್ರೆ ಒಂದು ಹೆಣ್ಣು ಮಗುವಿಗಿಲ್ಲದ ಒಂದು ಸಂಪ್ರದಾಯ ನನಗೆ ಬೇಡ ಅಂತ. ಅಂದ್ರೆ ಅಲ್ಲಿ ನಾವು ತಿಳಿಬಹುದು ಅವರಿಗಿದ್ದ ಒಂದು ಕಿಚ್ಚು, ಈಕ್ವಾಲಿಟಿಯ ಕಿಚ್ಚು ಆ ಹುಟ್ಟು ಮಗುವಿನಲ್ಲಿ ಆಗ್ಲೇ ಬೆಳೆದಿತ್ತು ಅಂತ. ಇನ್ನು ಅವರು ಬಾಲ್ಯದಲ್ಲೇ ಮನೆ ಬಿಡ್ತಾರೆ. ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಅವರ ಅಕ್ಕ ಮತ್ತೆ ಭಾವಂತಿರ ಜೊತೆ. ಮತ್ತೆ ಅಲ್ಲಿ ವೇದ ಗುರುಗಳ ಬಳಿ ಶಿಷ್ಯರಾಗ್ತಾರೆ, ಅನೇಕ ಪುಸ್ತಕಗಳನ್ನು ಓದ್ತಾರೆ, ಜ್ಞಾನ ಪಡಿತಾರೆ. ಅದಾದ್ಮೇಲೆ 20ನೇ ವಯಸ್ಸಿನಲ್ಲಿ ಅವರು ಕಲ್ಯಾಣಿ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಲೆಕ್ಕಾಚಾರ ಹಾಕುವ ಒಂದು ಕೆಲಸ ಸಿಗುತ್ತೆ. ಯಾರಿಗೆ? ಬಸವಣ್ಣನವರಿಗೆ. ರಾಜರಿಗೆ ಅದೇನನ್ಸ್ತು ಏನೋ, ಅವ್ರ ಕ್ಯಾರೆಕ್ಟರು, ಅವ್ರ ಗುಣಗಳನ್ನೆಲ್ಲ ನೋಡಿ ಆ ರಾಜ್ಯದಲ್ಲಿಯ ಮಂತ್ರಿ ಮರಣ ಹೊಂದಾಗ ನೆಕ್ಸ್ಟ್ ಬಸವಣ್ಣನವರನ್ನು ಒಂದು ಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಆಗ ಶುರು
ಶುರುವಾಯಿತು ಬಸವಣ್ಣನವರ ಅಸಲಿಯಾಟ. ಅವರು ಕ್ರಾಂತಿಕಾರಿಯಾದ್ರು, ಧರ್ಮ ಸುಧಾರಕರಾದ್ರು, ಸಾಮಾಜಿಕ ಸುಧಾರಕರಾದ್ರು, ಮಾನವತಾವಾದಿಯಾಗಿ ಬಸವಣ್ಣನವರು ಬೆಳೆಯೋಕಾರಂಭಿಸಿದ್ರು. ಇನ್ನು ಹೇಳೋದಾದ್ರೆ ಅವರ ಒಂದು ಆಕ್ಟ್ ಅಂದ್ರೆ ಅಂತರ್ಜಾತಿ ಮದುವೆ. ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ಈಗ ಅಷ್ಟು ಎಲ್ಲರೂ ಒಪ್ಪುವಂತ ಒಂದು ವಿಷಯ ಅಲ್ಲ. ಅದನ್ನ ನಾವು ಇನ್ನ ಟ್ಯಾಬು ಅಂದ್ರೆ ಒಂದು ಕೆಟ್ಟ ಕೆಲಸವನ್ನೇ ನೋಡ್ತೀವಿ. ಅದು ತುಂಬಾ ಜನ ವಿರುದ್ಧವಾಗಿ ನಿಲ್ತೀವಿ ಅಂತದ್ರಲ್ಲಿ. ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ PUC ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದ 17 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾಶ್ರೀ ಪ್ರಥಮ, ಸಿಂಚನ, ಸಿ ಶೇಖರ್ ದ್ವಿತೀಯ, ಕಲ್ಯಾಣಿ ತೃತೀಯ ಸ್ಥಾನ ಪಡೆದರು. ಇದಾದ ನಂತರ ಅರಳಪೇಟೆ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ ಹಾಗೂ ಅಲಂಕಾರ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಚಿಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ಬಸವೇಶ್ವರ ಸೇವಾ ಮತ್ತು ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ BC ನಂದೇಶ್, BN ಜಗದೀಶ್, ಕಾರ್ಯದರ್ಶಿ ಚಂದ್ರಶೇಖರ್ ಬಾಬು, ಶಿವಕುಮಾರ್, ಖಜಾಂಚಿ ನಾಗರಾಜ್ ಹಾಗೂ ಎಲ್ಲ ನಿರ್ದೇಶಕರು, ತಹಶೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, BO ನರೇಂದ್ರ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ, ವೃತ್ತ ನಿರೀಕ್ಷಕ ಆನಂದ್ ಕುಮಾರ್ ಹಾಗೂ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನಾವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು. ಇವತ್ತೇನೋ ನೀವು ಚೆನ್ನಾಗಿ ಓದಿದ್ದೀರಿ ಅಂತ ಹೇಳಿ ಇವತ್ತು ನಿಮಗೆ ಪ್ರೋತ್ಸಾಹ ಧನ ಅಥವಾ ಅವಾರ್ಡು ಸನ್ಮಾನ ಮಾಡ್ತಾ ಇದ್ದಾರೆ. ಇದೇ ರೀತಿ ನೀವು ಮುಂದಿನ ದಿನದಲ್ಲಿ ಕೈಗೂಡಿಸಿ ನಿರ್ವಹಿಸಬೇಕಾಗಿ ನಮ್ಮಲ್ಲಿ ಮನವಿ. ಎಲ್ಲರೂ ಚಪ್ಪಾಳೆ ನೀಡುವ ಮೂಲಕ ಅಭಿನಂದನೆ, ಚಪ್ಪಾಳೆ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು.